ಸೊ ಹೀಗಿರೋ ಸನ್ನಿವೇಶದಲ್ಲಿ ಕರ್ನಾಟಕದ 28 ಕ್ಷೇತ್ರದಲ್ಲಿ ನಂಬರ್ ಏನಾಗಿರುತ್ತೆ ಮೇಡಮ್? 20 ಹತ್ರ ಇರ್ತೀವಿ. ಡೆಫಿನೆಟ್ಲಿ. ಅದು ನಿಮ್ಮ ವಿಚಾರಕ್ಕೆ ಬರೋದಾದ್ರೆ ಹೌದು, ಬೆಳಗಾವಿ ಕ್ಷೇತ್ರ ನಿಮ್ಮ ಮಗ ಕಂಟೆಸ್ಟ್ ಮಾಡ್ತಾರೆ ಅಂತ ಒಂದು. ಧಾರವಾಡ ಅಂತ ಬಂದಾಗ ನಾನು ಅಳಿಯ ಅಂತ ಅದನ್ನು ಕೋಟ್ ಮಾಡಿ ಹೇಳ್ಕೊಳ್ಳ. ರಜತ್ ಈಸ್ ಇಂಡಿವಿಜುವಲ್ ಲೀಡರ್. ರಜತ್ ಕೂಡ ಟಿಕೆಟ್ ಆಸ್ಪಿರೆಂಟ್ ಈ ಸನ್ನಿವೇಶ. ಸೊ ಬೆಳಗಾವಿ ಏನಾಗಿರುತ್ತೆ, ಧಾರವಾಡ ಏನಾಗುತ್ತೆ ನೋಡಿ. ಎಲ್ಲ ಯಾರ ಮೇಲೆ ಡಿಪೆಂಡು? ಅಗೇನ್ ನಮ್ಮ ಜಿಲ್ಲೆಯ ಮುಖಂಡರ ಮೇಲೆ ಡಿಪೆಂಡು. ಓಕೆ. ಧಾರವಾಡ ಯಾರ ಮೇಲೆ ಡಿಪೆಂಡು? ಧಾರವಾಡ ಜಿಲ್ಲಾ ಮುಖಂಡರ ಮೇಲೆ ಡಿಪೆಂಡು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಧಾರವಾಡದಲ್ಲಿ ಕೂತ್ಕೊಂಡು ಇಲೆಕ್ಷನ್ ಮಾಡ್ತೀನಿ, ರಜತ್ನ ಗೆಲ್ಲಿಸಿ ಬರ್ತೀನಿ ಅಂದ್ರೆ ಇದು ಹಾಸ್ಯಾಸ್ಪದ ಆಗುತ್ತೆ. ಯಾಕಂತಂದ್ರೆ ರಜತ್ ಕೇಳೋದಿಲ್ಲ ನಮ್ಗೆ ಗೊತ್ತಿರೋಂಗೆ. ಅಫ್ಕೋರ್ಸ್ ನಾನು ಅದಕ್ಕೆ ಅವನನ್ನ ತುಂಬಾ ಮೆಚ್ಚೋದು. ಅವನು ಯಾವತ್ತೂ ಕೂಡ ಇಲ್ಲಿಯವರೆಗೆ ನನ್ನ ಹೆಸರನ್ನಾಗ್ಲಿ ಅಥವಾ ನನ್ನಿಂದ ಏನಾದ್ರೂ ಒಂದು ಕೆಲಸವನ್ನಾಗ್ಲಿ ಅವನು ಬಯಸೇನೂ ಇಲ್ಲ. ಹಿ ಈಸ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಪೊಲಿಟಿಷಿಯನ್. ಅದೇ ರೀತಿ ಬೆಳಗಾವಿ ಕೂಡ ನನ್ನ ಮಗ ನಿಂತ್ಕೊಳ್ತಾನೆ ಅಂತಂದ್ರೆ ಅದು ಅವನ ಚಾಯ್ಸ್ ಆಗಿರೋದಿಲ್ಲ, ಅದು ಹೈಕಮಾಂಡ್ನ ಚಾಯ್ಸ್ ಆಗಿರುತ್ತೆ. ಜಿಲ್ಲಾ ನಾಯಕರ ಇಚ್ಛೆಗೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಯಾವ ರೀತಿಯಾದ ಅಂತ ಹೇಳಿದ್ರೆ, ಎಲ್ಲ ಇಡೀ ಮುಖಂಡರು ಸೇರ್ಕೊಂಡು ಇಲ್ಲ ಇವನು ಅಭ್ಯರ್ಥಿ ಆಗಬೇಕು ಅಂತಂದಾಗ ಆಯಿತು. ಕಣದಲ್ಲಿ ಯಾವಾಗ ಕಣದಲ್ಲಿ ನಾವು ಇಳಿದಿದ್ದು ತಮಗೂ ಎಲ್ಲ ಗೊತ್ತಿದೆ. 13 ಜನ MLAಗಳಿದ್ರು BJPಯವರು, 3 ಜನ ಮಂತ್ರಿಗಳಿದ್ರು, 3 ಜನ ರಾಜ್ಯ ಲೋಕಸಭಾ ಸದಸ್ಯರು 3 ಜನ ಇದ್ರು. ಬಹಳ ಬಲಿಷ್ಠವಾದಂತ ಸರ್ಕಾರ ಇದ್ದಂತ ಕಾಂಗ್ರೆಸ್ನ ಸೋಲ್ಸ್ಬೇಕು ಅನ್ನೋದಕ್ಕಿಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರನ್ ಸೋಲ್ಸ್ಬೇಕು ನಿಂತಿದ್ರ ಅವತ್ತು ನಾವು ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಕಲೆಕ್ಟಿವ್ ಲೀಡರ್ಶಿಪ್, ಆ ಸ್ಪಿರಿಟು, ಆ ಜೋಶು ಇವತ್ತು ಇದೆ. ನಾನು ಇವತ್ತೇ ತಮಗೆ ಹೇಳ್ತೀನಿ, ವಿನಯದಿಂದ ಹೇಳ್ತೀನಿ, ದಿಸ್ ಇಸ್ ನಾಟ್ ಓವರ್ ಕಾನ್ಫಿಡೆನ್ಸ್. ಇವತ್ತು ನಾವು 2 ಕ್ಷೇತ್ರವನ್ನ ಗೆಲ್ತೀವಿ. ಬೆಳಗಾವಿ, ಚಿಕ್ಕೋಡಿ, ಹೌದು, 2 ಕ್ಷೇತ್ರ ಗೆಲ್ತೀವಿ. ಹೌದು.